ಬಿಜೆಪಿಯ ಜೊತೆ ಮೈತ್ರಿ ಪರಸ್ಪರ ಅಖಾಡಕ್ಕಿಳಿದ ದಳಪತಿಗಳು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಜೊತೆಗೆ ಸಾಕಷ್ಟು ಜನರು ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್. ಇಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಸಭೆ. ಜೆಪಿ ಭವನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮಹತ್ವದ ಸಭೆ. ಎಲ್ಲ ಜಿಲ್ಲಾಧ್ಯಕ್ಷರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ. ಜೆಡಿಎಸ್ ಜಿಲ್ಲಾಧ್ಯಕ್ಷರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿರುವಂತದ್ದು ಏನಾಯ್ತು ಕತೆ? ಜೆಡಿಎಸ್ ಯುವ ನಾಯಕರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಕಡೆಯಲ್ಲಿರುವಂತಹ ಜಿಲ್ಲಾಧ್ಯಕ್ಷರನ್ನ ಕೂಡ ಕರೆಸಿ ಮಾತುಕತೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಜೊತೆಗೆ ಮೈತ್ರಿಯಲ್ಲಿ ಇದ್ದರೂ ಕೂಡ ಜೆಡಿಎಸ್ 2028ರ ಚುನಾವಣೆಗೆ ರೆಡಿ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಸಣ್ಣ ಪುಟ್ಟ ಸಭೆಗಳು ಚರ್ಚೆಗಳು ಮಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರಾಗಿರುವಂತಹ ಜೆಡಿಎಸ್ ಜಿಲ್ಲಾಧ್ಯಕ್ಷರನ್ನ ಒಗ್ಗೂಡಿಸಿ ಅವರನ್ನು ಒಟ್ಟು ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬ್ಯುಸಿ ಆಗಿದ್ದಾರೆ. ಬಿಜೆಪಿಯವರ ಜೊತೆಗೆ ಮೈತ್ರಿಯಲ್ಲಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಅನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಮೈತ್ರಿ ಪರಸ್ಪರ ಚರ್ಚೆ, ಜೆಡಿಎಸ್ ನಾಯಕರು ಆಕ್ಟಿವ್. ಮೈತ್ರಿ ಪರಸ್ಪರ ಚರ್ಚೆ, ಜೆಡಿಎಸ್ ನಾಯಕರು ಆಕ್ಟಿವ್. ಮೈತ್ರಿಗೆ ಕಗ್ಗಂಟಾಗಿರುವಂತಹ ಕ್ಷೇತ್ರದ ಬಗ್ಗೆ ಸಮಾಲೋಚನೆ. ಜೆಡಿಎಸ್ ಬಿಜೆಪಿ ನಡುವೆ ಪೈಪೋಟಿ ಇರುವ ಕ್ಷೇತ್ರಗಳ ಬಗ್ಗೆ ಚರ್ಚೆ. ಕೈಗಾರಿಕೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಸಾಧ್ಯತೆ. ಮಹತ್ವವನ್ನು ಪಡೆದುಕೊಂಡಿರುವಂತಹ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಏನು ಕತೆ ಏನು? ಮೈತ್ರಿ ಅಪಸ್ವರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜೆಡಿಎಸ್ ನಾಯಕರು ಆಕ್ಟಿವ್ ಆಗ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಇದ್ದರೂ ಕೂಡ ಬಿಜೆಪಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡ್ರೂ ಕೂಡ ಅವರ ದಾರಿಯವರು ನೋಡ್ಕೊಳ್ತಾರೆ. ಇನ್ನು ಜೆಡಿಎಸ್ ಅನ್ನು ಹೇಗೆ ಒಗ್ಗೂಡಿಸಬೇಕು, ಬೇರೆ ಕ್ಷೇತ್ರಗಳಲ್ಲಿ ಜೆಡಿಎಸ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಜೆಡಿಎಸ್ ಕಾರ್ಯಕರ್ತರ ಕೆಲಸವೇನು ಅನ್ನುವಂಥದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ಮಾಡ್ತಾ ಇದ್ದಾರೆ. ಚುನಾವಣಾ ತಂತ್ರಗಾರಿಕೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನುವುದರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜಿಲ್ಲಾಧ್ಯಕ್ಷರುಗಳೆಲ್ಲರಿಗೂ ಕೂಡ ಹೇಳ್ತಾ ಇರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಇವಾಗ ನಡೆದಿರುವಂತಹ ಸಭೆ, ಜೆಡಿಎಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಅಲ್ಲಿ ಸೇರ್ಕೊಂಡಿದ್ರು. ಸಭೆಯಲ್ಲಿ ಏನು ಚರ್ಚೆ ಆಯಿತು? ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ನಂತರ ಸ್ವಲ್ಪ ದಿನಗಳ ಕಾಲ ಸುಗಮವಾಗಿ ಸಾಗ್ತು ಅಂತಾನೆ ಹೇಳ್ಬೋದು ಇಬ್ಬರ ಮೈತ್ರಿಯೂ ಕೂಡ. ಅದಾದ ನಂತರ ಇದೀಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲ ಒಂದ್ ಕಡೆ ಬಿರುಕು ಮೂಡಿದೆ ಅಂತಕ್ಕಂತ ವಿಷಯಗಳು ಕೂಡ ಆಗಾಗ ಚರ್ಚೆಗೆ ಬರ್ತಾನೆ ಇರುವಂತದ್ದು. ವಿಧಾನಸಭಾ ಉಪಚುನಾವಣೆಗಳ ನಂತರ ಒಂದೆಷ್ಟು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳ ಮಧ್ಯೆ ವೈಮನಸ್ಸು ಕೂಡ ಈಗಾಗಲೇ ಸಾಕಷ್ಟು ಬಾರಿ ನಾವು ನೋಡಿರುವಂತದ್ದು. ಇದೇ ಒಂದು ಬೆಳವಣಿಗೆ ಸದ್ಯ ಇದೀಗ ಮತ್ತೆ ಮುಂದುವರೆದಿರುವಂತದ್ದು. ಮುಂಬರುವ ಜಿಬಿಎ ಚುನಾವಣೆಗಳಿಗೂ ಕೂಡ ಈ ರೀತಿಯಾದಂತಹ ಮೈತ್ರಿ ಮಾಡ್ಕೊಂಡು ಹೋದ್ರೆ ಈ ಹಿಂದೆ ಯಾರೆಲ್ಲ ಜೆಡಿಎಸ್ ಅಭ್ಯರ್ಥಿಗಳಿದ್ರು ಅವ್ರಿಗೆ ಎಲ್ಲ ಒಂದ್ ಕಡೆ ಅಸಮಾಧಾನವೂ ಕೂಡ ಉಂಟಾಗಿರುವಂತದ್ದು. ಜೊತೆಗೆ ಅವ್ರಿಗೆ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಕ್ಕೂ ಕೂಡ ಒಂದಿಷ್ಟು ಬೇಸರವನ್ನು ಕೂಡ ಈಗಾಗಲೇ ಹೊರಹಾಕಿರುವಂತದ್ದು. ಅದ್ರ ಜೊತೆಗೇನೆ ಮುಂಬರುವ 2028ರ ಚುನಾವಣೆಗೂ ಕೂಡ ಮೈತ್ರಿ ಇದೇ ರೀತಿಯಾಗಿಯೂ ಕೂಡ ಮುಂದುವರೆದ್ರೆ ಯಾರೆಲ್ಲ ತಮ್ಮ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಸಿಗುತ್ತೋ ಅಥವಾ ಸಿಗಲ್ವೋ ಅಂತ
ಅಂತಕ್ಕಂತ ಒಂದಿಷ್ಟು ಭಯದ ವಾತಾವರಣದಲ್ಲೂ ಕೂಡ JDS ನ ಒಂದಿಷ್ಟು ನಾಯಕರುಗಳು ಕೂಡ ಈಗಾಗಲೇ ಇರುವಂತದ್ದು. ಈಗಾಗಲೇ ವರಿಷ್ಠರಾದಂತಹ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಸಾಕಷ್ಟು ಬಾರಿ ಹಂಚಿಕೊಂಡಿರುವಂತದ್ದು. ಇಬ್ಬರ ಮೈತ್ರಿಯಿಂದ ಸ್ವಪಕ್ಷದಲ್ಲಿ JDS ಪಕ್ಷದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರುಗಳಿಗೆ ಅನ್ಯಾಯವಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಟಿಕೆಟ್ ಕೈತಪ್ಪುವಂತಹ ಸಾಧ್ಯತೆಗಳು ಕೂಡ ಎಲ್ಲವೂ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗಾಗಲೇ ವರಿಷ್ಠರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಇದೇ ಒಂದು ವಿಚಾರ ಇನ್ನೂ ಕೂಡ ಒಂದಿಷ್ಟು ಜಿಲ್ಲೆಗಳಲ್ಲೂ ಕೂಡ ಅತಿಯಾಗಿ ಪ್ರಬಲವಾಗಿ ಈ ಒಂದು ವಿಚಾರವನ್ನು ಮುಂದಿಟ್ಕೊಳ್ಳೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಭೆಯನ್ನು ಕೂಡ ಕರೆದಿರುವಂತದ್ದು. ಎಲ್ಲಾ ಜಿಲ್ಲಾಧ್ಯಕ್ಷರ ಸಭೆಯನ್ನು ಕೂಡ ಇಂದು ಕರೆದಿರುವಂತದ್ದು. ಸದ್ಯ ಸಭೆ ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಸಮಸ್ಯೆ ಇದೆ ಮೈತ್ರಿ ವಿಚಾರವಾಗಿ ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಮೈತ್ರಿಯ ವಿಚಾರದಲ್ಲಿ ಗೊಂದಲ ಇರುವಂತಹ ಕ್ಷೇತ್ರಗಳಲ್ಲಿ KR ಪೇಟೆ ಕ್ಷೇತ್ರ ಒಂದಾಗಿರುವಂತದ್ದು. ಹಾಸನ, ಸಕಲೇಶಪುರ ಮತ್ತೆ ಬೇಲೂರು, ದೇವದುರ್ಗ, ಬೀದರ್, ಚಿಕ್ಕನಾಯಕನಹಳ್ಳಿ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ರೀತಿಯಾದಂತಹ ಗೊಂದಲಗಳು ಕೂಡ ಇಂದಿಗೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇರುವಂತದ್ದು. ಹಾಗಾಗಿ ಈ ಭಾಗದ ಜಿಲ್ಲಾಧ್ಯಕ್ಷಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಭಾಗದ ಅಧ್ಯಕ್ಷಗಳ ಜೊತೆಗೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು. ಸದ್ಯ ಏನ್ ಗೊಂದಲ ನಿರ್ಮಾಣ ಆಗಿದೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲೂ ಕೂಡ ಇಂದಿನ ಸಭೆಯನ್ನು ಕೂಡ ಕರೆಯಲಾಗಿರುವಂತದ್ದು. ಜೊತೆಗೆ ಆ ಒಂದು ಯಾರೆಲ್ಲ ನಾಯಕರುಗಳು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಸಮಾಧಾನ ಮಾಡುವ ಒಂದು ಪ್ರಯತ್ನ ಈ ಒಂದು ಸಭೆ ಆಗಿರುವಂತದ್ದು. ಕಾವ್ಯ. ಎಸ್ ರೇಣುಕಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.